ಗಾಯ್ಸ್ ಒಂದು ನಿಮಿಷ ಆಗ್ತಿಲ್ಲ. ಉಸಿರು ಮೇಲೆ ಕೆಳಗೆ, ಜೀವ ಮೇಲೆ ಕೆಳಗೆ. ಬರೋ ಪ್ಲಾನ್ ಇದ್ರೆ ಕ್ಯಾನ್ಸಲ್ ಮಾಡಿಬಿಡಿ, ಡ್ರಾಪ್ ಮಾಡಿಬಿಡಿ. ಉಂಚಳ್ಳಿ ಫಾಲ್ಸ್ಗೆ ಯಾರು ಬರೋಕೋಗ್ಬಿಡಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಾಡಿ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ನಾವೀಗ ಲಾಸ್ಟ್ ವಿಡಿಯೋದಲ್ಲಿ ಬುರುಡೆ ಫಾಲ್ಸ್ನ ಕವರ್ ಮಾಡಿದ್ವಿ. ಸೊ ಬುರುಡೆ ಫಾಲ್ಸ್ ನೆಕ್ಸ್ಟು ನಿಟ್ಗೋಡು ಅಥವಾ ಉಂಚಳ್ಳಿ ಫಾಲ್ಸಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಮೇಲ್ಗಡೆ ಬರ್ತಿರ್ಬೇಕಾದ್ರೆ ಅಲ್ಲೊಬ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ದರು. ಅವ್ರು ಕೇಳಿದ್ಕೆ ಅವ್ರು ಏನಂತಂದರೆ ನಿಟ್ಗೋಡ್ ಫಾಲ್ಸ್ ಇವಾಗ ಕ್ಲೋಸ್ ಮಾಡಿದ್ದಾರೆ, ಸೊ ಟ್ರೆಕ್ಕಿಂಗ್ ಎಲ್ಲ ಅಲೋ ಮಾಡಲ್ಲ ಅಂತಂದರು. ಅಂದರೆ ಅದ್ರ ಸ್ಟೆಪ್ಸ್ ಇಲ್ಲ, ಸ್ವಲ್ಪ ನಾವೇ ಟ್ರೆಕ್ ಥರ ಮಾಡ್ಕೊಂಡು ಹೋಗಬೇಕು. ಸೊ ಹಾಗೆ ನೆಕ್ಸ್ಟ್ ಉಂಚಳ್ಳಿ ಫಾಲ್ಸಿಗೆ ಹೋಗೋಣ ಅಂತ ಮ್ಯಾಪ್ ಹಾಕ್ಕೊಂಡು ಗೂಗಲಲ್ಲಿ ಉಂಚಳ್ಳಿ ಫಾಲ್ಸಿಗೆ ಹೋಗ್ತಾ ಇರ್ಬೇಕಾರೆ ಸೊ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪಾಂಡ್ ನೋಡಿದೆ. ಫುಲ್ಲು ಬ್ಲೂ ಕಲರ್ ನೀರಿದೆ. ನಮ್ಮ ಅಮ್ಮಂಗೆ ಹೇಳಿದೆ ಇದು ಚರಂಡಿ ನೀರು ಅಂತವ್ರೆ. ಈ ಡೀಪ್ ಫಾರೆಸ್ಟಲ್ಲಿ ಈ ಲೆವೆಲಿಗೆ ಚರಂಡಿ ನೀರನ್ನ ಯಾರು ಇಡ್ತಾರೆ? ಸೊ ಇದು ನ್ಯಾಚುರಲ್ ಪಾಂಡು, ಬ್ಲೂ ಕಲರ್ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇದೇ ಸ್ಪಾಟಲ್ಲೇ ಈ ವಿಡಿಯೋ ಒಂದು ಇಂಟ್ರೋ ಶೂಟ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಪಯಣನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ ಉಂಚಳ್ಳಿ ಫಾಲ್ಸಲ್ಲಿ ಸಿಗೋಣ. ಹೋಗ್ಬೇಕಾದ್ರೆ ಇದೇ ಥರ ಮತ್ತೆ ಯೂನಿಕ್ಕು ಅನ್ನೋನ್ ಸ್ಪಾಟ್ಸ್ ಯಾವ್ದಾರೆ ಗೊತ್ತಾಯ್ತು ಅಂತಂದರೆ ನೋಡಿದೆ ಅಂತಂದರೆ ಆ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಬನ್ನಿ, ದ ಬ್ಯೂಟಿಫುಲ್ ಸ್ಪಾಟ್ಸ್ ಇನ್ ಅನ್ನೋನ್ ಸಮ್ವೇರ್. Do you hear that? My sanity about to break while everyone I know's out. ಗಾಯ್ಸ್, ಉಂಚನಹಳ್ಳಿ ಫಾಲ್ಸ್ ಹೋಗ್ಬೇಕಾದ್ರೆ ಒನ್ ಮೋರ್ ಯೂನಿಕ್ ಸ್ಪಾಟ್ ಆಗಿದೆ. ಸೊ ಇದೇ ಅಗಿನಾಶಿನಿ ನದಿ ಅನ್ಕೊತೀನಿ. ಇದೇ ನದಿಯಲ್ಲೇ ಉಂಚಳ್ಳಿ ಫಾಲ್ಸು ಧುಮುಕಿ ಬರುತ್ತೆ ಅನಿಸುತ್ತೆ. ಸೊ ನದಿಯಲ್ಲಿ ನೀರು ತುಂಬ ಇದೆ. ಸೊ ಮೇ ಬಿ ಫಾಲ್ಸಲ್ಲಿ ಅಲ್ಟಿ ವ್ಯೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಸ್ಪಾಟ್ ನೋಡಿ ಹೇಗಿದೆ, ವ್ಯೂ ನೋಡಿ ಹೇಗಿದೆ, ಅಲ್ಟಿದೆ ಮಾತ್ರ. ಗೈಸ್, ಫೈನಲ್ ಆಗಿ ಉಂಚಳ್ಳಿ ಫಾಲ್ಸ್ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಸೊ ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು ಮಿನಿಮಮ್ ಚಾರ್ಜ್ 10 ರೂಪೀಸ್ ಪರ್ ಪರ್ಸನ್ನು. ಮೋಟರ್ ಸೈಕಲ್ ಇದ್ದರೆ 20 ರೂಪೀಸ್ ತೊಗೊತಾರೆ. ಹಾಗೆ ಕಾರ್ ಇದ್ದರೆ ಒಂದು 40 ರೂಪೀಸ್ ಸಮಥಿಂಗ್ ಏನೋ ಮೆನ್ಷನ್ ಮಾಡಿದ್ರು. ಜಸ್ಟ್ ಮಿನಿಮಲ್ ಚಾರ್ಜ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲೊಂದು ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕು. ಗಾಡಿನ ಇಲ್ಲೇ ಪಾರ್ಕ್ ಮಾಡಿ, ಗಾಡಿ ಅಥವಾ ಕಾರ್ನೆಲ್ಲ ಬಂದರೆ ಇಲ್ಲಿ ಆಲ್ರೆಡಿ ಒಂದು ಗ್ಯಾಂಗ್ ಬಂದು ಮುಗಿಸ್ಕೊಂಡು ಹೋಗಿದ್ದಾರೆ. ಸೊ ಕಾರ್ನ ಪಾರ್ಕ್ ಮಾಡಿ ಗಾಯ್ಸ್ ಇವಾಗ ನಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡೋಣ. ಒಂದು ಸಣ್ಣ ಟ್ರೆಕ್ಕಿಂಗ್ ಇದೆ ಅನಿಸುತ್ತೆ, ಮೇ ಬಿ 1 ಕಿಲೋಮೀಟರ್ ಇರ್ಬೋದನ್ನ ಗೊತ್ತಿಲ್ಲ. ಲೆಟ್ಸಿ ಎಷ್ಟಿದೆ ಅಂತ ನೋಡೋಣ. ಮಳೆ ಬಂತು, ರೈನ್ ಕೋಟ್ ಹಾಕಂತ್ಯಾ. ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಬುರುಡೆ ಫಾಲ್ಸಿಗೆ ತುಂಬ ಚೆನ್ನಾಗಿತ್ತು ಅಂತಿದ್ರು. ಇನ್ನು ಉಂಚಳ್ಳಿ ಫಾಲ್ಸ್ ನೋಡಿದ್ರೆ ಇನ್ನು ಯಾವ ಥರ ಎಕ್ಸಾಕ್ಟ್ ಆಗ್ತಾರೋ ಗೊತ್ತಿಲ್ಲ. ಅಮ್ಮ, ಮೈಯಲ್ಲಿ ಸ್ಟ್ಯಾಮಿನಾ ಹೇಗಿದೆ ಈಗ ಆಫ್ಟರ್ ಒಂದು 100-150 ಕಿಲೋಮೀಟ್ರು ಗಾಡಿಯಲ್ಲಿ ಕುತ್ಕೊಂಡ್ಬಂದಾದ್ಮೇಲೆ? ಚೆನ್ನಾಗಿದೆಯಾ? ಅಂದ್ರೆ ಎಲ್ಲೂ ನಡೆಯದೆ ಅಪರೂಪದಲ್ಲಿ ನಡೆಯಕ್ಕೆ ಹಂಗೆ ಸುಸ್ತಾದಂಗೆ ಆಗ್ತಾ ಇದೆ. ಅವಾಗ ವಾರಕ್ಕೊಂದ್ಸರಿ ಕರ್ಕೊಂಡು ಹೋದ್ರೆ ವಾರ ಎಲ್ಲಿಗೆ ಅಲ್ಲ ನೋಡಿದ್ನಲ್ಲ ಬುರುಡೆ ಫಾಲ್ಸಲ್ಲಿ ಮೆಟ್ಲು ಹತ್ಬೇಕಾದ್ರೆ ಎಷ್ಟು ಒದ್ದಾಡಿದೆ ಅಂತ. ತುಂಬಾ ವರ್ಷಗಳಾಯ್ತು, ಅದಕ್ಕೆ ಹೇಳೋದು ಮನೇಲಿ ಸ್ವಲ್ಪ ಮೈ ಬಗ್ಸಿ ಕೆಲಸ ಮಾಡ್ಬೇಕಂತ. ಸರಿ ಗಾಯ್ಸ್, ಹೀಗೆ ಟ್ರೆಕ್ ಮಾಡ್ಕೊತ ಮುಂದೋಗಿ ಫಾಲ್ಸ್ ಹತ್ರ ಸಿಗೋಣ. ತುಂಬ ಥರ ಡೀಪು ಕೆಳಗಡೆ ಹೋಗ್ಬೇಕನ್ಸುತ್ತೆ. ಅಲ್ಲಿ ವ್ಯೂ ಪಾಯಿಂಟ್ಸ್ ಇದೆ, ಕೆಳಗೆ ಹೋಗೋಣ. ಹೋಗಿ ಫಾಲ್ಸ್ನ ನೋಡೋಣ, ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ಈ ಥರ ಮಡ್ ರೋಡಲ್ಲಿ ನಡ್ಕೊಂಬಂದಾದ್ಮೇಲೆ ಇಲ್ಲಿ ಅಮ್ಮ ಬಾಯಿಲ್ಲ ಆರಾಮಾಗಿ ಮೆಟ್ಲಲ್ಲಿ ನಡ್ಕೊಂಡು ಹೋಗು. ಸರಿ, ಇಲ್ಲೊಂದು ಮರ ಬಿದ್ದೋಗ್ಬಿಟ್ಟಿದೆ ಅಡ್ಡ. ಸೊ ಇಲ್ಲಿ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಾದ್ರೆ ಹುಷಾರು ನಡ್ಕೊಂಡೋಗಿ ಆ ಕಡೆ ನೋಡ್ಕೊಂಡು, ಜೋರು ಅದು ಮಳೆ ಗಾಳಿ ಬರ್ತಿರ್ಬೇಕಾದ್ರೆ ಬರೋಂತಿಗೆ ತುಂಬ ಹುಷಾರಾಗಿ ಬನ್ನಿ. ಸೊ ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಎಲ್ಲ ಫಾಲ್ಸಲ್ಲೂ ಯಾರ್ಯಾರಿಲ್ಲ. ಅದೇ ವೀಕೆಂಡಲ್ಲಿ ಬಂದುಬಿಟ್ರೆ ಹೆವಿ ರಶ್ ಇರೋದು, ಜನ ಜಾತ್ರೆ ಆಗಿರೋದು. ಸೊ ವೀಕ್ ಡೇಸಲ್ಲಿ ಯಾರೂ ಇಲ್ಲ. ಇದ್ದಾರೆ, ಯಾರೋ ಒಂದು 2 ಗ್ಯಾಂಗ್ ಇದೆ, ಶೂಟ್ ಮಾಡ್ತಿದ್ದೆ, ಅದು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತವ್ರೆ. ಗಾಯ್ಸ್, ಬಂದ್ವಿ ಫೈನಲ್ ಆಗಿ ಉತ್ತರ ಕನ್ನಡ ಜಿಲ್ಲೆಯ ಉಂಚಳ್ಳಿ ಫಾಲ್ಸಿಗೆ ಬಂದಿದ್ದೀವಿ. ವ್ಯೂ ಸ್ವಲ್ಪ ಕಾಣಿಸ್ತಿದೆ ಅಷ್ಟೇ, ಮೇಲ್ಗಡೆ ಮಾತ್ರ ನೀವು ನೋಡ್ಬೋದು ಇಲ್ಲಿ. ಸೊ ಪ್ರಾಪರ್ ವ್ಯೂ ಕಾಣಿಸೋದು ಕಷ್ಟ, ಯಾಕಂದರೆ ಹೊಳೆಯಲ್ಲಿ ನೀರು ಜಾಸ್ತಿ ಇರೋದ್ರಿಂದ ಕಾಣಿಸೋದು ತುಂಬ ಜಾಸ್ತಿ ಬರ್ತಿದೆ, ತುಂಬ ಡೆಪ್ತ್ ಇರೋದ್ರಿಂದ. ಓಕೆ, ಬಂದಿದ್ದಕ್ಕೆ ಬುರುಡೆ ಫಾಲ್ಸ್
ಲೆವೆಲ್ಗೆ ವ್ಯೂ ಕಾಣಿಸ್ತಿಲ್ಲ. ಓಕೆ ಥರ ಕಾಣಿಸ್ತಾ ಇದೆ ಅಷ್ಟೇ. ಬಟ್ ವ್ಯೂ ಅಂದರೆ ಫುಲ್ಲು ಮಿಸ್ಟ್ ಕ್ಲಿಯರ್ ಆಯಿತು ಅಂದರೆ ವ್ಯೂ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ ಇಲ್ಲಿ ನಮ್ಮ ಹಿಂದ್ಗಡೆ ಒಬ್ರು ಬಂದಿದ್ರು. ಸೊ ಅವ್ರು ಒಂದು 1.5 ಅವರಿಂದ ವೆಯ್ಟ್ ಮಾಡಿದಾರಂತೆ. ಎಂಥದ್ದು ಲೈಟಾಗಿ ಕಾಣಿಸ್ತಿದೆ ಅಷ್ಟೇ, ವ್ಯೂ ಅಷ್ಟೇನು ಕಾಣಿಸ್ತಿಲ್ಲ ಅಂದರು. ಸೊ ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಒಂಥರ ಎಷ್ಟು ಸ್ಲೋ ಮೂವಲ್ಲಿ ಬಿಟ್ಟಿದೆ ನೋಡಿ. ಝೂಮ್ ಮಾಡಾಕ್ತೀನಿ. ಕ್ಲಿಯರ್ ಇದೆ ನೋಡಮ್ಮ ಸ್ವಲ್ಪ. ಗೈಸ್ ಕೆಳಗೊಂದೆರಡು ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲೋಗಿ ನೋಡೋಣ. ಅಲ್ಲೊಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ 1 ಅವರ್ ವೆಯ್ಟ್ ಮಾಡೋಣ. ನಮ್ಮ ಲಕ್ ಚೆನ್ನಾಗಿದ್ರೆ ಕಾಣಿಸ್ಬೋದು. ಮಳೆ ಇಲ್ಲ, ಬಟ್ ಸ್ಟಿಲ್ ಪ್ರಾಬ್ಲಮ್ ಏನಂದರೆ ನೀರು ಫ್ಲೋ ಜಾಸ್ತಿ ಇರೋದ್ರಿಂದ ಅದು ಕೆಳಗೆ ಡೆಪ್ತಿಗೆ ಒಂದು 400 ಫೀಟ್ ಡೆಪ್ತ್ ಇದೆ ಅದು ಹುಂಚಳ್ಳಿ ಫಾಲ್ಸು. ಸೊ ಹಾಗಾಗಿ ನಮಗೆ ತುಂಬ ಹಿಬ್ನಿ ಮೇಲೆ ದೊಳ್ತಾ ಇದೆ. ಸೊ ಹಾಗಾಗಿ ಎಂಥದ್ದು ಕಾಣಿಸ್ತಿಲ್ಲ. ನೋಡೋಣ, ವೆಯ್ಟ್ ಮಾಡೋಣ ಒಂದು 1 ಅವರು. ಹೆಂಗೋ ತುಂಬ ಬೇಗ ಬಂದಿದ್ವಿ. ಇನ್ನೂ ಇವಾಗ 11 ಗಂಟೆ 11:30 ಅಷ್ಟೇ ನಾವು. ಸೊ ಬೆಳಗ್ಗೆ ಶಿವಮೊಗ್ಗ ಬೇಗ ಹೊರಟಿರೋದ್ರಿಂದ ಒಂದು 1 ಅವರ್ 2 ಅವರ್ ವೆಯ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಷ್ಟು ದೂರ ಬಂದಿದ್ದಕ್ಕೆ ವೆಯ್ಟ್ ಮಾಡೋದೇನು ತಪ್ಪೇನಿಲ್ಲ. ಹುಂಚಳ್ಳಿ ಫಾಲ್ಸಿಗೆ ಬರೋಕ್ಕೆ ಬೆಸ್ಟ್ ಟೈಮ್ ಯಾವಾಗ ಅಂತಂದರೆ ನೀವು ವಿಂಟರ್ ಸೀಸನ್ ಆಫ್ಟರ್ ನವಂಬರ್ ಡಿಸೆಂಬರ್ ಆ ಟೈಮಲ್ಲಿ ಬನ್ನಿ. ಇಲ್ಲ ಅಂದರೆ ಲಾಸ್ಟ್ ಮಂತೆಲ್ಲ ಬಂದಿದ್ರೆ ಸೂಪರ್ ವ್ಯೂ ಸಿಕ್ಕಿರೋದು. ಸುಮಾರು ಜನ ನನಗೆ ಗೊತ್ತಿರೋ ನನ್ನ ಫ್ರೆಂಡ್ಸು, ಅದು ಫ್ರೆಂಡ್ಸ್ ಮೀನ್ಸ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲ ಸ್ಟೇಟಸ್ ಹಾಕಿರಲ್ಲ, ಅವಾಗ ನೋಡಿದ್ದೆ. ಲಾಸ್ಟ್ ಮಂತಲ್ಲಿ ಒಳ್ಳೆ ವ್ಯೂ ಇತ್ತು, ತುಂಬ ಚೆನ್ನಾಗಿತ್ತು ವ್ಯೂ. ಗಾಯ್ಸ್ ಇಲ್ಲೊಂದು ವ್ಯೂ ಇದೆ, 3ನೇ ವ್ಯೂ. ಟೋಟಲ್ 4 ವ್ಯೂ ಪಾಯಿಂಟ್ ಏನಿದೆ. ಫುಲ್ ಲಾಸ್ಟ್ ಡೆಪ್ತಿಗೆ ಹೋಗೋಣ ಕೆಳಗೆ. ಸೊ ಅಲ್ಲೋದ್ರೆ ಏನೂ ಕಾಣಿಸಲ್ಲ. ಏನಾರೇ ಕಾಣಿಸ್ತಿದೆ ಗಾಯ್ಸ್ ನಿಮಗೆ? ಏನೇನಿಲ್ಲ, ಸೌಂಡ್ ಮಾತ್ರ ಕೇಳಿಸ್ಕೊಳ್ಳಿ. ಎಷ್ಟು ಡೆಪ್ತ್ ಇದೆ. ವಾಟರ್ ಫ್ಲೋ ಸಕ್ಕತ್ತಿದೆ. ವಾಟರ್ ಫ್ಲೋ ತುಂಬ ಇದೆ. ಗಾಯ್ಸ್ ಸೌಂಡಿಗೆ ನಮ್ಮಮ್ಮ ಎದ್ರಕೊಂಡು ಕೆಳಗಲ್ಲಿ ಲಾಸ್ಟ್ ಒಂದು ವ್ಯೂ ಪಾಯಿಂಟ್ ಇದೆ. ಅಲ್ಲೋಗೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಒಂದು 30 ಮಿನಿಟ್ಸು. ನಮ್ಮ ಲಕ್ ಚೆನ್ನಾಗಿದೆ, ಕಾಣಿಸ್ಬೋದು ಅಂದರೆ ಬರ್ತಾ ಇಲ್ಲ. ಸೌಂಡು ಹೆವಿ ಸೌಂಡ್ ಬರ್ತಾ ಇದೆ ಇಲ್ಲಿ. ಅಮ್ಮ ಹೆಂಗಿದ್ಯಮ್ಮ ಪ್ಲೇಸು? ಕಾಣಿಸೋಕ್ಕೆ ನಿನಗೆ ಒಂದು ಅರ್ಧ 1-3 ಗಂಟೆ ವೆಯ್ಟ್. ಭಯ ಏನಕ್ಕಾಗ್ತಾ ಇದೆ? ವಾಟರ್ ಫ್ಲೋ ಮಾತ್ರ ಸಕ್ಕತ್ತಿದೆ. ನೋಡೋಣ. ಸೊ ಅದೇ ಹೇಳಿದ್ನಲ್ಲ ಗಾಯ್ಸ್, ಬೆಸ್ಟ್ ಪ್ಲೇಸು ಬರೋಕ್ಕೆ. ಸೊ ಡಿಸೆಂಬರ್ ಅಥವಾ ನವಂಬರ್ ಹತ್ರ ಬನ್ನಿ. ಯಾಕಂದರೆ ಮಳೆ ಸ್ವಲ್ಪ ಕಮ್ಮಿ ಆಗಲಿ, ವಾಟರ್ ಫ್ಲೋ ಸ್ವಲ್ಪ ಕಮ್ಮಿ ಆದರೆ ಕ್ಲೀನಾಗಿ ವ್ಯೂ ಬರುತ್ತೆ. ಇಲ್ಲ ಲಾಸ್ಟ್ ಮಂತ್ ಬಂದಿದ್ರಲ್ಲ, ಈಗ ಒಂದು ನಮ್ಮ ಶಿವಮೊಗ್ಗ ಮಲೆನಾಡು ಸೈಡೆಲ್ಲ ಒಂದು 15 ಡೇಸಿಂದನೇ ಮಳೆ ಸ್ಟಾರ್ಟ್ ಆಗಿರೋದು. ಸೊ ಹಾಗಾಗಿ ಲಾಸ್ಟ್ ವೀಕಲ್ಲಿ ಬಂದಿದ್ರೆ, ಅಥವಾ ಲಾಸ್ಟ್ ವೀಕಲ್ಲ ಸಾರಿ, ಒಂದು 30 ಡೇಸ್ 40 ಡೇಸ್ ಬಿಫೋರ್ ಬಂದಿದ್ರೆ ಸೂಪರ್ ವ್ಯೂ ಸಿಕ್ಕಿರೋದು. ಈ ಕೆಳಗಡೆಯಿಂದನೇ ವ್ಯೂ ಇರೋದು, ನಮ್ಮ ಮೈ ಮೇಲೆ ಫಾಲ್ಸ್ ಬೀಳೋ ಥರ ಒಂದು ಫೀಲ್ ಸಿಕ್ಕಿರೋದು. ಆ ಥರ ಫೀಲ್ ಇರೋದು. ಏನಾರೇ ಹೇಳು. ಭಯ ಬಿಟ್ಟು ಬೇರೆ ಆಗ್ತಾ ಇದೆ. ಎಕ್ಸೈಟ್ ಆಗ್ತಿಲ್ವಾ? ಗಾಯ್ಸ್ 1 ನಿಮಿಷ ಕಾಣಿಸ್ತಾ ಇದೆ. ಬಾ ಬೇಗ ಬಾ. ನಮ್ಮ ಲಕ್ ಚೆನ್ನಾಗಿದೆ, ನೇಚರ್ ನಮ್ಮ ಪರವಾಗಿದೆ. ಯೂನಿವರ್ಸಿಗೆ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು ಕೇಳಿಸ್ಕೊಂಡ್ಬಿಡ್ತು. ಸಕ್ಕದಾಗಿದೆ. ಮೇಲ್ಗಡೆಯಿಂದ ಫುಲ್ ಬೀಳೋದಮ್ಮ. ಎಸ್ ಅಲ್ಲೊಂದು ಸ್ವಲ್ಪ ಕಾಣಿಸ್ತೆ ಅಮ್ಮ. ಕಾಣಿಸ್ತೆ ನೋಡು ಇಲ್ಲಿ. ಸ್ಪೆಕ್ಟಾಕ ನೀನು, ಕಣ್ಣೇ ಕಾಣಿಸ್ತಿಲ್ಲ ನಿನಗೆ. ಇವಾಗ ಕೆಳಗಡೆ ಕಾಣಿಸ್ತಿದೆ. ಟಾಪ್ ವ್ಯೂ ಅಲ್ಲಿ ಹೋಗ್ಬಿಟ್ಟು ಟಾಪ್ ವ್ಯೂ ತೋರಿಸ್ತೀನಿ. ಮಧ್ಯ ಮಿಡಲ್ ವ್ಯೂ ಕಾಣಿಸಲ್ಲ ಅಷ್ಟೇ ನಿಮಗೆ. ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಇವಾಗ. ಆಲ್ರೆಡಿ ನಾರ್ಮಲ್ ಆಗಿ ಅಲ್ಲಿ ಏನು ಕಾಣಿಸಲ್ಲ, ಇನ್ನು ಮಳೆ ಬಂದರೆ ಕಾಣಿಸಲ್ಲ. ಸೊ ಇದು ಸ್ವಲ್ಪ ವೇಸ್ಟ್ ಆಯಿತು. ಇದಿಷ್ಟು ದಿನ ಟ್ರಾವೆಲ್ ಮಾಡಿ ಬಂದಿದ್ದು ಯೂಸ್ಲೆಸ್ ಆದಂಗೆ ಆಗ್ಬಿಡ್ತು. ನೋಡೋಣ, ಮೇಲ್ಗಡೆಗೆ ಒಂದು ಅರ್ಧ 3 ಗಂಟೆ ವೆಯ್ಟ್ ಮಾಡ್ತಿದ್ವಿ. ಅಲ್ಲಿ ಹೋಗಾದ್ಮೇಲೆ ಅಟ್ಲೀಸ್ಟ್ ಟಾಪ್ ವ್ಯೂವರೇ ಕಾಣಿಸ್ತದೆ. ನೋಡೋಣ, ಒಂದು ಅರ್ಧ ಕಾಣಿಸಿದ್ರೆ ಸಾಕು ಇಷ್ಟು ದೂರ ಬಂದಿದ್ದಕ್ಕೆ.
ಸೊ ಕರೆಕ್ಟು ಟೈಮ್ ನೋಡ್ಕೊಂಬರ್ಬೇಕಾಯ್ತದೆ. ಸೊ ಯಾರ್ಯಾರೇ ಉಂಚಳ್ಳಿ ಫಾಲ್ಸ್ನ ಪ್ಲ್ಯಾನ್ ಮಾಡ್ತಿದ್ರೆ ನಾವಿವತ್ತು ಬಂದಿರೋದು ಆಗಸ್ಟ್ ಗಾಯ್ಸ್. ಯಾರ್ಯಾರೇ ಆಗಸ್ಟ್ ಮಂತಲ್ಲಿ ಬರೋ ಪ್ಲ್ಯಾನ್ ಇದ್ದರೆ ಕ್ಯಾನ್ಸಲ್ ಮಾಡಿಬಿಡಿ, ಡ್ರಾಪ್ ಮಾಡಿಬಿಡಿ. ಉಂಚಳ್ಳಿ ಫಾಲ್ಸ್ಗೆ ಯಾರು ಬರೋಕ್ಕೋಗ್ಬಿಡಿ. ಸೊ ಮಳೆಯೆಲ್ಲ ಕಮ್ಮಿ ಆಗಲಿ. ಪೋಸ್ಟ್ ಮಾನ್ಸೂನ್ ಬರೀ ನೆಕ್ಸ್ಟ್ ಲೆವೆಲ್ ವ್ಯೂಸ್ ಇರುತ್ತೆ. ಪೋಸ್ಟ್ ಮಾನ್ಸೂನು. ಸೊ ಈಗ ಯಾರು ಬರೋಕ್ಕೋಗ್ಬಿಡಿ. 10 ವರ್ಷದಲ್ಲಿ ಸುಸ್ತಾಗ್ತದೆ. ನೋಡೋಣ ಮೇಲೋಗಿ ಒಂದು ಸ್ವಲ್ಪ ವೇಟ್ ಮಾಡೋಣ. ಹತ್ತಕ್ಕಾಗ್ತಿಲ್ಲ. ಉಸಿರು ಮೇಲೆ ಕೆಳಗೆ, ಜೀವ ಮೇಲೆ ಕೆಳಗೆ. ಅಲ್ಲಿಂದ ಇಲ್ಲಿಗೆ 10 ವರ್ಷದಲ್ಲಿ ಉಷ್ಟು ಇನ್ನೂ ಮುಕ್ಕಾಲು ದಾರಿ ಹತ್ತಬೇಕು. ಅಭ್ಯಾಸ ಇದ್ರೆ ಪರವಾಗಿಲ್ಲ. ಕ್ವಾಲಿಫಿಕೇಶನ್ ಟೆಸ್ಟ್ ನಿನಗೆ ಎಲಿಜಿಬಿಲಿಟಿ ಟೆಸ್ಟು. ನೆಕ್ಸ್ಟ್ ಯಾವುದೋ ಟ್ರೆಕ್ಕಿಂಗಿಗೆ ನೀನು ಟಿಕೆಟ್ ಬುಕ್ ಮಾಡ್ಬೋದಾ ಬೇಡ ಅನ್ನೋಕ್ಕೆ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಪಾಸ್ ಆದರೆ ಮಾತ್ರ. ಇಲ್ಲ ಅಂದರೆ ಈ ಥರ ಮೆಟ್ಟಿರೋದು ಕಡೆ ಹತ್ತಕ್ಕಾಗ್ತಾ ಇಲ್ಲ ಅಂತ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ಯಾಕಮ್ಮ ಹತ್ತಕ್ಕಾಗ್ತಿಲ್ವಾ? ಏನಕ್ಕೆ ಬಂದ್ವಿ ಅಷ್ಟೇ, ಮುಗೀತು. ಅದೇ ಲಾಸ್ಟು, ಅದೇ ಲಾಸ್ಟ್ ವ್ಯೂ ಪಾಯಿಂಟು. ಅಲ್ಲಿ ಮೇಲ್ಗಡೆ ಹತ್ತೋಗದ, ಅಲ್ಲಿ ಸ್ವಲ್ಪ ಹೊತ್ತು ಕೂತಿ ರೆಸ್ಟ್ ಮಾಡ್ತಾ ಹೋದ್ರೆ ಆಯ್ತು. ಎದ್ದೇಳಕ್ಕಾಗ್ತಿಲ್ಲ. ಎಲಿಜಿಬಿಲಿಟಿ ಟೆಸ್ಟಲ್ಲಿ ನಮ್ಮಮ್ಮ ಫೇಲ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಕಮಿಂಗ್ ಟ್ರೆಕ್ಕಿಂಗಲ್ಲಿ ನಮ್ಮಮ್ಮನ ಕರ್ಕೊಂಡು ಹೋಗೋದು ಸ್ವಲ್ಪ ಕ್ವಶನಬಲ್, ಕಷ್ಟ. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO, babe. I don't even care if we stay home. Put our to-do list on ice. We crank the AC to 79 and make a little island right here. And there ain't a palm tree in sight, but there's not a cloud in your blue eyes. If we need a drink, I'll be the bartender. I got a fifth of Patron and a blender, baby. Slipping on a swimsuit is overrated. We don't need a beach to get the half naked. Life's too short, let's not waste it. 'Cause paradise is wherever we make it. Paradise is wherever we make it. Till the sun's up Monday. We'll tell our phones Guys, do wait not ಮಾಡಿದ್ದು waste disturb, ಆಗಿಲ್ಲ. like I'm a straw hat, babe. And you can finally put the tags on your Tommy So, ಇಲ್ಲಿ ಉಂಚಳ್ಳಿ falls ಅಘನಾಶಿನಿ ನದಿ ಕ್ರಿಯೇಟ್ ಆಗಿರೋದು. ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ಹಾಕಿದ್ದಾರೆ. ಕಾಣಿಸ್ತೇ ಅಮ್ಮ, ಈಗ ನೋಡಮ್ಮ ಹೆಂಗೆ ಕಾಣಿಸ್ತದೆ. ಊಟ ಇರುತ್ತಾ? ನೋಡಿದ ಈಗ ಈ ಕಡೆ ಫುಲ್ ಖಾಲಿ ಆಯ್ತು. ಇವಾಗ ಕಾಣಿಸ್ತೀಯಾ? ಅಲ್ಲೂ ಕಾಣಿಸ್ತೀವಿ ನೋಡಿ, ಕೆಳಗಡೆ ಹೋಗಿದ್ರು ಸಕಾಲ ಕಾಣಿಸಿರೋದು. ಈಗ ಸೂಪರಾಗಿ ಕಾಣಿಸ್ತೀವಿ ನೋಡಿ ಈಗ. ಸೊ ಗಾಯ್ಸ್, ಫೈನಲಿ ಉಂಚಳ್ಳಿ ಫಾಲ್ಸಿಗೆ ಬಂದ್ವಿ. ಉಂಚಳ್ಳಿ ಫಾಲ್ಸ್ನ ವ್ಯೂ ಮುಗಿಸ್ಕೊಂಬಿಟ್ಟು ಅಷ್ಟೇನು ವ್ಯೂ ಕಾಣಿಸಿಲ್ಲ. ಸೊ ಅದೇ ಹೇಳಿದ್ನಲ್ಲ, ನವಂಬರು ಡಿಸೆಂಬರ್ ಅಥವಾ ಒಂದು 2 months ಬಿಫೋರ್ ಮೇ ಜೂನ್ ಆ ಥರ ಟೈಮಲ್ಲಿ ಬಂದರೆ ಒಳ್ಳೆ ವ್ಯೂ ಸಿಗ್ಬೋದು. ಸೊ ನೋಡೋಣ. ಈಗ ನೆಕ್ಸ್ಟು ಪಯಣ ಎಲ್ಲ ಅಂತ ಗೊತ್ತಿಲ್ಲ. ಸೊ ನೆಕ್ಸ್ಟು ನಮ್ಮ ಮೋಸ್ಟ್ಲಿ ಪಯಣ ಜೋಗ ಸೈಡು ಹೋಗಿ ಹಾಗೆ ಶಿವಮೊಗ್ಗ ಹೋಗ್ತೀವಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.